ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಒಂದು ಐಡಿಯಾ ಕೊಡಿ ನೀನೇ ಅದು ರೀ ಒಂದು ಕೆಲಸ ಮಾಡೋಣ ಇವತ್ತು ಅಡುಗೆ ಮಾಡೋ ಡ್ಯೂಟಿ ನಂದು ಮುಸ್ರೆ ತಿಕ್ಕ ಡ್ಯೂಟಿ ನಿಂದು ನಾಳೆ ಅಡುಗೆ ಮಾಡೋ ಡ್ಯೂಟಿ ನಂದು ಮುಸ್ರೆ ತಿಕ್ಕ ಡ್ಯೂಟಿ ನಿಂದು ನಾವಿಬ್ರಿಗೆ ಮಾಡ್ಕೊಂಡಿರೋ ಕಣ್ರಿ ಏನ ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡಿದ್ರೆ ಜೀವನ ಭಾಳ ಕಷ್ಟ ಐತೆ ಅನಿಸುತ್ತೆ. ಒಬ್ಬ ಕುಡುಕನ ಜೊತೆ ಕೂತ್ಕೊಂಡು ಮಾತಾಡಿದರೆ ಜೀವನ ಭಾಳ ಸರಳ ಐತೆ ಅನಿಸುತ್ತೆ. ಒಬ್ಬ ವ್ಯಾಪಾರಿ ಜೊತೆ ಕೂತ್ಕೊಂಡು ಮಾತಾಡಿದರೆ ಅವನಷ್ಟು ನನಗೆ ಲಾಭ ಇಲ್ಲ ಅಂತ ಅನಿಸುತ್ತೆ. ಒಬ್ಬ ಡಾಕ್ಟ್ರ್ ಜೊತೆ ಕೂತ್ಕೊಂಡು ಮಾತಾಡಿದರೆ ದುಡ್ಡು ಯಾಕೋ ಖರ್ಚಾಗ್ತಿದ್ದಾವೆ ಅಂತ ಅನಿಸುತ್ತೆ. ಒಬ್ಬ ವಿಜ್ಞಾನಿ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಾವೆಂಥ ಅಜ್ಞಾನಿಗಳು ಅಂತ ಅನಿಸುತ್ತೆ. ಒಬ್ಬ ರಾಜಕಾರಣಿ ಜೊತೆ ಕೂತ್ಕೊಂಡು ಮಾತಾಡಿದರೆ ನಾವು ಓದಿರೋದೆಲ್ಲ ವೇಸ್ಟು ಅಂತ ಅನಿಸುತ್ತೆ. ಹೆಂಗೆ ಸಟ ಮಾಡಬಾರ್ದು, ಗಂಡಸು ಚಟ ಕಲಿಬಾರ್ದು. ಹೆಂಗೆ ಸಟ ಮಾಡಿದ್ರೆ ಗಂಡಸು ಚಟ ಕಲಿತ್ರೆ ಚಟ್ಟ ಹತ್ತಂತೂ ಕಾಯ ಮಾಡೋಕ್ಕೊಂದು ಜೋಕು. ಮನೆಯಲ್ಲಿ ಗಂಡ ಬಾಸ್ ಆಗಿರಬೇಕು, ಹೆಂಡ್ತಿ ಮೌಸ್ ಆಗಿರಬೇಕು. ಹಂಗಿದ್ರೆ ಮನೆಯೇ ಬಿಗ್ ಬಾಸ್ ಆಗುತ್ತೆ. ಅದೇ ಹೆಂಡ್ತಿನೇ ಬಾಸ್ ಆಗಿದ್ದು ಗಂಡ ಮೌಸ್ ಆಗಿದ್ರೆ ಗಂಡ ಹೆಂಡ್ತಿ ಪಕ್ಕದ ಮೇಲೆ ನ್ಯೂಸ್ ಆಗಿರ್ತಾರೆ. ಹೆಂಗೆ ಸಟ ಮಾಡಬಾರ್ದು, ಗಂಡಸು ಚಟ ಕಲಿಬಾರ್ದು. ಗಂಡ ಹೆಂಡ್ತಿ ಹಿಂಗೆ ಗೌರ್ಮೆಂಟ್ ಕೆಲಸದಾಗಿದ್ದರು. ಒಂದಿನ ಹೆಂಡ್ತಿಗೆ ಅಹಂಕಾರ ಬಂತು, ಆಫೀಸ್ನಾಗೂ ನಾನೇ ಕೆಲಸ ಮಾಡಬೇಕು, ಮನೆಗೂ ನಾನೇ ಅಡುಗೆ ಮಾಡಬೇಕು, ಅವನೆಷ್ಟು ಸಂಬಳ ನಾನು ತಕ್ಕಂತೀನಿ, ನಾನೇ ಮನೆ ಕೂತ್ಕೊಂಡು ಆರಾಮಾಗಿರಲ್ಲ ಅಂದು. ಹೆಂಡ್ತಿ ಹೇಳಿದ್ರಿ ನಾಳೆಯಿಂದ ನಾನು ಅಡುಗೆ ಮಾಡಲ್ಲ ಕಣ್ರಿ. ಮತ್ತು ಊಟಕ್ಕೆ ಹೆಂಗೆ ಮಾಡೋಣ? ಇಂದ್ರ ಕ್ಯಾಂಟೀನ್ ಐತಲ್ಲ ನಮ್ಮ ಸಿದ್ದರಾಮಯ್ಯ ಮಾಡಿಸಿದ್ದು, 5 ರೂಪಾಯಿ ತಿಂಡಿ 10 ರೂಪಾಯಿ ಊಟ, ಅಲ್ಲೇ ಊಟ ಮಾಡು, ನಾನು ಅಲ್ಲೇ ಊಟ ಮಾಡ್ತೀನಿ. ಅದು ಬಡವರಿ ಕಣೆ ಮಾಡಿರೋದು, ನಮ್ಮಂಥವ್ರು ಹೋಗ್ಬಾರ್ದು ಕಣೆ. ಹೋದ್ರೆ ಏನಂತಾರೆ, ಲಕ್ಷಾಂತರ ರೂಪಾಯಿ ಸಂಬಳ ತಂತಾರೆ, ಏನು ಗತಿ ಇಲ್ಲಿ ಬಂದು ತಿಂತಾರಲ್ಲ, ಮನೆ ಮಾಡ್ಕೊಂಡು ತಿನ್ನಕ್ಕೆ ಏನೈತೆ ಅಂತಾರೆ. ಏನು ಮಾಡೋಣ? ಒಂದು ಕೆಲಸ ಮಾಡೋಣ ಕಣ್ರಿ, ಒಂದು ಐಡಿಯಾ ಕೊಡಿ ನೀನೇ ಅದು ರೀ. ಒಂದು ಕೆಲಸ ಮಾಡೋಣ, ಇವತ್ತು ಅಡುಗೆ ಮಾಡೋ ಡ್ಯೂಟಿ ನಂದು, ಮುಸ್ರೆ ತಿಕ್ಕ ಡ್ಯೂಟಿ ನಿಂದು. ನಾಳೆ ಅಡುಗೆ ಮಾಡೋ ಡ್ಯೂಟಿ ನಂದು, ಮುಸ್ರೆ ತಿಕ್ಕ ಡ್ಯೂಟಿ ನಿಂದು. ನಾವಿಬ್ರಿಗೆ ಮಾಡ್ಕೊಂಡಿರೋ ಕಣ್ರಿ ಅಂತ ಮಾಡ್ಕೊಂಡಿದ್ರು. ರಾತ್ರಿ 10 ಗಂಟೆಗೆ ಗಂಡ ಬಂದ, ಏನು ಮಾಡಿದ್ರು ಉಂಡ ಕೊಡಿ ರೀ. ನಾನು ಇವತ್ತು ಅಡುಗೆನೇ ಮಾಡಿಲ್ಲ ಕಣ್ರಿ. ಅಯ್ಯೋ ಮರೆಗೈತಿ, ನಿಂದೆ ಕಣೆ ಅಡುಗೆ ಮಾಡೋ ಡ್ಯೂಟಿ, ಯಾಕೆ ಮಾಡಿಲ್ಲ? ಹೌದಪ್ಪ ದೊಡ್ಡ ಮನುಷ್ಯ, ಅಡುಗೆ ಮಾಡೋ ಡ್ಯೂಟಿ ನಂದೆ, ಮುಸ್ರೆ ತಿಕ್ಕ ಡ್ಯೂಟಿ ನಿಂದಲ್ಲ. ಬೆಳಗ್ಗೆ ನಾಷ್ಟ ಮಾಡಿ ಹಂಗೆ ಬಿಟ್ಟೋಗಿದೆಯಾ, ಅನ್ನ ಮಾಡೋಕ್ಕೆ ಪಾತ್ರ ಇಲ್ಲ, ಸಾರು ಮಾಡೋಕ್ಕೆ ಪಾತ್ರ ಇಲ್ಲ, ಅದಕ್ಕೆ ನಾನು ಮಾಡೇ ಇಲ್ಲ. ಸ್ವಲ್ಪ ತೊಳ್ಕೊಂಡು ಮಾಡ್ಬೇಕಾಯ್ತು ಕಣೆ. ಇಲ್ಲಪ್ಪ ಕಂಡೀಷನು ಮುಸ್ರೆ ತಿಕ್ಕಬೇಕು, ಅಡುಗೆ ಮಾಡೋರು ಅಡುಗೆ ಮಾಡೋದು, ಅದಕ್ಕೆ ನಾನು ಮಾಡೇ ಇಲ್ಲ. ಆತೆ ಮರಗೈತಿ, ಒಂದು ದಿವಸ ಉಪವಾಸ ಮನ್ಕೇನು ಸಾಯಲ್ಲ ಮನ್ಕೇನ. ಒಂದು ಕಂಡೀಷನ್ನು, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಯಾರು ಮಾತಾಡ್ತಾರ ಅವರೇ ಮುಸ್ರೆ ತಿಕ್ಬೇಕಂತ ತೀರ್ಮಾನ ಆಯ್ತು. ಬೆಳಗ್ಗೆ 6 ಗಂಟೆಗೆ ಆನ್ಲೈನ್ ಬಂದಾನೆ, ಕದ ಬಡಿತಾ ಹಣ ತಗೊಂಡ್ರಿ ಅಂತಾರೆ. ಅನ್ನಂಗಿಲ್ಲ ಉನ್ನಂಗಿಲ್ಲ, ಯಾಕಂದ್ರೆ ಮಾತಾಡಿ ಮುಸ್ರೆ ತಿಕ್ಬೇಕಾಗ್ತತೆ. ಇವಳು ಎದ್ದೋಗ್ಬೇಕಂತ ಇವನೇ ಹೋಗ್ಬಿಡ್ಲಿ ಅಂತ ಇವಳು. 8 ಗಂಟೆ ಪೇಪರ್ ನಾನು ಬಂದಾನೆ, ಅವನು ಕದ ಬಡಿತಾ ಹಣ ಪೇಪರ್ ತಗೊಂಡ್ರಿ ಅಂತಾರೆ. ಅನ್ನಂಗಿಲ್ಲ ಉನ್ನಂಗಿಲ್ಲ, ಯಾಕಂದ್ರೆ ಮಾತಾಡಿ ಮುಸ್ರೆ ತಿಕ್ಬೇಕಾಗುತ್ತೆ. 9:15 ನಾನು ಎದ್ದಿಲ್ಲ, ಆಫೀಸ್ಗೆ ಹೋಗಿ ರೆಡಿಯಾಗಿಲ್ಲ, ಹಂಗೆ ಮನ್ಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿದ್ರು. ಅಯ್ಯೋ ರಾತ್ರಿ ಗಂಡ ಹೆಂಡ್ತಿ ಮಾತಾಡ್ಸಿದ್ದು ನೋಡಿದ್ವಿ, ಒಳಗೆ ಹೋಗಿದ್ದು ನೋಡಿದ್ದೆ, ಯಾಕೆ ಇಷ್ಟೊತ್ತರ ಎದ್ದಿಲ್ಲ, ಕದ ತೆಗ್ದಿಲ್ಲಲ್ಲ, ಒಳಗೆ ಹೋಗಿದ್ರಲ್ಲ, 5 ಊರಿಗೆ ಹೋಗಿದ್ದಾರೆ ಅಂತ ಕಿಟಿಕಿಗೆ ಬಂದು ನೋಡ್ತಾರೆ. ಮನ್ಕೊಂಡಿರೋದು ಕಾಣಿಸ್ತೈತೆ. ಕದ ಬಡಿತಾರೆ, ಹಣ ಎದ್ದಾಳ್ರಣ 10 ಗಂಟೆಗೆ ಐತೆ ಅಂತಾರೆ. ಅನ್ನಂಗಿಲ್ಲ ಉನ್ನಂಗಿಲ್ಲ, ಯಾಕಂದ್ರೆ ಮಾತಾಡಿ ಮುಸ್ರೆ ತಿಕ್ಬೇಕಾಗತ್ತೆ. ಕೊನೆಗೆ ಆವಾಗ ಅಯ್ಯೋ ಗಂಡ ಹೆಂಡ್ತಿ ವಿಷ ಕುಡ್ದ ಬರಲ್ಲ, ಇಷ್ಟೆಲ್ಲ ಕದ ಹೊಡೆದು ತೆಗಿತಾನಿಲ್ಲ, ಸೊತ್ತಬಿಟ್ಟ ಬರಲ್ಲ ಎಂದು ಸೈಜ್ಗಳು ತಂದು ಎತ್ತ ಕದ ಮುಡಿತಿದ್ದಾರೆ. ಅವಾಗ ಎದ್ದು ಬರ್ಬೇಕು, ಎದ್ದು ಬರೋಂಗಿಲ್ಲ, ಯಾಕಂದ್ರೆ ಮಾತಾಡಿ ಮುಸ್ರೆ ತಿಕ್ಬೇಕಾಗ್ತತೆ. ಕೊನೆಗೆ ಅಟ್ಟರೆಲ್ಲ ಕದ ಮುಡ್ಕೊಂಡು ಒಳಗೆ ಬಂದರು. ಮೈಮೇಲೆ ಬಿದ್ದು ದೊಡ್ತಾರೆ, ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡು ನಿನ್ನಿನ್ನು ಮಠದ ಹತ್ರ ಸಿಕ್ಕಿದ್ದಲ್ಲೇ ಹೇಳ್ಕೊಳಕ್ಕೆ ಏನಾಗಿತ್ತೆ ಅಂತ. ಆವಾಗ ನಾನು ಸತ್ತಿಲ್ಲ ಅಂತ ಎದ್ದಳಂಗಿಲ್ಲ, ಯಾಕಂದ್ರೆ ಮಾತಾಡಿ ಮುಸ್ರೆ ತಿಕ್ಬೇಕಾಗ್ತತೆ. ಕೊನೆಗೆ ಅಪ್ಪ ಅಮ್ಮ ಫೋನ್ ಮಾಡ್ರು, ಗಂಡ ಹೆಂಡ್ತಿ ವಿಷ ಕೊಡ್ತಾ ಬರ್ರಿ ಅಂತ. ಅವ್ರ ಅಪ್ಪ ಅಮ್ಮ ಬಂದರು. ಅವ್ರ ಅಮ್ಮ ಮೈಮೇಲೆ ಬಿದ್ದೊಡ್ತೈತೆ, ಅಯ್ಯೋ ಮೊನ್ನೆ ಊರಿಗೆ ಬಂದಿದ್ದಲ್ಲೇ ಹೇಳಕ್ಕೆ ಏನಾಗಿತ್ತೆ ಅಂತ. ಅಮ್ಮ ನಾನು ಸತ್ತಿಲ್ಲ ಅಂತ ಎದ್ದಳಂಗಿಲ್ಲ, ಯಾಕಂದ್ರೆ ಮಾತಾಡಿ ಮುಸ್ರೆ ತಿಕ್ಬೇಕಾಗುತ್ತೆ. ಕೊನೆಗೆ ಮಣ್ಣು ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ, ಊದಿನ ಕಟ್ಟಿ ಬಿಡುತ್ತಾರೆ, ಕಾಯಿ ಹೊಡಿತಾರೆ. ಅವಾಗ ಎದ್ದಳಂಗಿಲ್ಲ, ಯಾಕಂದ್ರೆ ಮಾತಾಡಿ ಮುಸ್ರೆ ತಿಕ್ಬೇಕಾಗತ್ತೆ. ಸೀದಾ ಮಶಾಣಕ್ಕೆ ಕರ್ಕೊಂಡೋದ್ರು. ಗಂಡ ಒಂದೊಂದು ಕಡೆ ಹೆಂಡ್ತಿನ ಒಂದು ಕಡೆ ಚಟ್ಟ ಮೇಲೆ ಮಾಡಿಸಿದ್ರು. ಮೊದಲು ಯಾರಿಗೆ ಬೆಂಕಿ ಹಚ್ಚನ, ಅದಕ್ಕೆ ದೊಡ್ಡವರೆಲ್ಲ ಮುತ್ತೈದೆ ಸಾವೇ ಮುಖ್ಯ, ಮುಂಚೆ ಹುಡುಗಿ ಬೆಂಕಿ ಹಚ್ಚರಪ್ಪ ಆತಂತ ಸೀಮೆಣ್ಣಿಗೆ ಬೆಂಕಿ ಹಚ್ಚಿದ್ರು. ಕೆಳಗಿಂದ ಬಿಸಿ ಶುರುವಾತು. ಬಿಸಿ ತಡಿಲಾರ್ದೆ ಅಯ್ಯೋ ಬೆಂಕಿ ಅಂತ ಎತ್ಕೂತ್ಕೊಂಡು, ಇವನು ಮಗ್ಲ ಮನಗಿದ್ನಲ್ಲ, ಇವನು ಎತ್ಕೂತ್ಕೊಂಡ ನೀನೇ ಮುಸ್ರೆ ತಿಕ್ಬೇಕಣೆ. ಅದಕ್ಕೆ ಹೇಳೋದು, ಶ್ರೀಮಂತ ಹುಡುಗಿನ ಮದುವೆ ಹೊಸ ವರ್ಷದ ಆಚರಣೆ, ಸುಂದರವಾದ ಹುಡುಗಿನ ಮದುವೆ ಪ್ರೇಮಿಗಳ ದಿನಾಚರಣೆ, ಪೆದ್ದ ಹುಡುಗಿನ ಮದುವೆ ಮಕ್ಕಳ ದಿನಾಚರಣೆ, ಇಷ್ಟವಿಲ್ಲದ ಹುಡುಗಿನ ಮದುವೆ ಹುತಾತ್ಮರ ದಿನಾಚರಣೆ, ಸದಾ TV ನೋಡೋ ಹುಡುಗಿನ ಮದುವೆ ಕಾರ್ಮಿಕರ ದಿನಾಚರಣೆ, ಮದುವೆನೇ ಆಗ್ದಂಗಿದ್ರೆ ಸ್ವತಂತ್ರ ದಿನಾಚರಣೆ.
ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಆರ್ಟ್ ಮಾತ್ರ ಹ್ಯಾಪಿ ಇರಲಿ, ಮದುವೆ ಇರಲಿ ಮಶಾಣ ಇರಲಿ ಮನಸ್ಸು ಮಾತ್ರ ಕೂಲಾಗಿರಲಿ, MLA ಇರಲಿ MP ಇರಲಿ ಬಡವ್ರಿಗಾಗಿ ರೈತರಿಗಾಗಿ ದುಡಿತಿರಲಿ, ಕಾರ್ ಇರಲಿ ಬೈಕ್ ಇರಲಿ ಬದುಕಿನ ಓಟ ಮಾತ್ರ ನೀಟಾಗಿರಲಿ, ಜೇಬಿನ ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ ಜೇಬಿನ ಹಿಂದ್ಗಡೆ ಇರೋ ಹೃದಯದಲ್ಲಿ ಸದಾ ಪ್ರೀತಿ ವಿಶ್ವಾಸ ತುಂಬಿರಲಿ, ಚಿತ್ರದುರ್ಗ ಇರಲಿ ಅಗತ್ಯ ಇರಲಿ, ವೇದಿಕೆ ಮೇಲೆ ಆಸೆಯನ್ನು ಎಲ್ಲ ಪರಮ ಪೂಜೆ ರಾಷ್ಟ್ರವಾದ ಸದಾ ನಮ್ಮಿರಲಿ ಅಂತ ಹೇಳ್ತಾ ಎಲ್ಲರ ಅವರಿವರೆನ್ನೋದು ಅವರೆಲ್ಲರ ಪಾದವನ್ನು ನಮಸ್ಕರಿಸುತ್ತಾ, ಇಲ್ಲೇವರೆಗೆ ಹೇಳಿದಂಥ ಪ್ರವಚನದ ಒಟ್ಟು ಸಾರಾಂಶ ಏನಿತ್ತಂದರೆ, ಅವಾಗ ನಮ್ಮ ತಾತ ಮುತ್ತಾತ ನಮ್ಮ ಜೀವನ ಹೇಗಿತ್ತಂದರೆ 10ಕ್ಕೆ ಬಾಲ್ಯ, 20ಕ್ಕೆ ಲೌಲ್ಯ, 30ಕ್ಕೆ ಶ್ರೀಲೌಲ್ಯ, 40ಕ್ಕೆ ಜಂಜಾಟ, 50ಕ್ಕೆ ಅರ್ಧಾಯುಷ್ಯ, 60ಕ್ಕೆ ಅರಿವು, 70ಕ್ಕೆ ಮರೆವು, 80ಕ್ಕೆ ಬಾಗು, 90ಕ್ಕೆ ಕೂಗು, 100ಕ್ಕೆ ಪ್ರಪಂಚ ಬಿಟ್ಟು ಸಾಗು, ಅಷ್ಟರಲ್ಲೇನಾದರೂ ಒಳ್ಳೆಯ ಕೆಲಸ ಮಾಡಿ ಹೋಗು ಅಂತಿತ್ತು ಅವಾಗ. ಇವಾಗ ಹೆಂಗಾಗೈತಂದರೆ 1ರಿಂದ 10 ತನಕ ಮಕ್ಕಳಾಟ, 11ರಿಂದ 20 ತನಕ ಹುಡುಗಾಟ, 21ರಿಂದ 30 ತನಕ ಪ್ರೇಮದಾಟ, 31ರಿಂದ 40 ತನಕ ಹಾರಾಟ, 41ರಿಂದ 50 ತನಕ ಹೋರಾಟ, 51ರಿಂದ 60 ತನಕ ಸೊಸೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಗುದ್ದಾಟ ಬೈದಾಟ ಜಗಳಾಟ, 61ರಿಂದ 70 ತನಕ ಪೀಕಲಾಟ, 71ರಿಂದ 80 ತನಕ ನರಳಾಟ, 81ರಿಂದ 90 ತನಕ ಮುಲುಕಾಟ, 91ರಿಂದ 100 ತನಕ ಸ್ವರ್ಗ ವೈಕುಂಠ ನರಕದ ಕಡೆ ಓಟ, 100ಕ್ಕೆ ಪ್ರಪಂಚ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲರಿಗೂ ಟಾಟ, ಬದುಕಿದ್ದಾಗ ಮನೆಗೊಂದು ಪೋಟ, ಸತ್ತಾಗ ಊರಾಗೊಂದು ತಿಥಿ ಊಟ. ಇಷ್ಟೇ ನಮ್ಮ ಜೀವನದ ಪಾಠ ಅಂತ ಆಗಿದೆ. ಈ ಪ್ರವಚನ ಸತ್ಸಂಗ ಇಡೋದು ಯಾಕೆ ಗೊತ್ತಾ, ಈ ಥರ ಆಗ್ಬಾರ್ದು, ಜೀವನ ಹೇಗಾಗಿರ್ಬೇಕು ಅಂತ. 10 ವರ್ಷಕ್ಕೆ ತಾಯಿ ಕೈ ಹಿಡ್ದವ್ನು ಬಿಟ್ಬಿಡು, 20ನೇ ವರ್ಷಕ್ಕೆ ಗೊಂಬೆ ಜೊತೆ ಆಟಾಡೋದು ಬಿಟ್ಬಿಡು, 30ನೇ ವರ್ಷಕ್ಕೆ ಹತ್ತಿತ್ತ ಕಣ್ಣಾಯಿಸೋದನ್ನು ಬಿಟ್ಬಿಡು, 40ನೇ ವರ್ಷಕ್ಕೆ ಕುಡಿಯೋದು ಬೀಡಿ ಸಿಗರೇಟ್ ಸೇದೋದು ಬಿಟ್ಬಿಡು, 50ನೇ ವರ್ಷಕ್ಕೆ ಇನ್ನೂ ಆಸ್ತಿ ಮಾಡಬೇಕೆಂಬ ಹುಚ್ಚು ಬಿಟ್ಬಿಡು, 60ನೇ ವರ್ಷಕ್ಕೆ ರಾತ್ರಿ ಊಟ ಮರ್ತುಬಿಡು, 70ನೇ ವರ್ಷಕ್ಕೆ ಹೋಟ್ಲಿಗೆ ಹೋಗೋದು ಬಿಟ್ಬಿಡು, 80ನೇ ವರ್ಷಕ್ಕೆ ಇನ್ನೂ ಮಂಚದ ಮೇಲೆ ಮಲಗ್ತೀನೆಂಬ ಹುಚ್ಚು ಬಿಟ್ಬಿಡು, 90ಕ್ಕೆ ನಾನು ಇನ್ನೂ ಬದುಕೇನೆಂಬ ಆಸೆ ಬಿಟ್ಬಿಡು, 100ಕ್ಕೆ ಈ ಪ್ರಪಂಚವನ್ನೇ ಬಿಟ್ಬಿಡು. ಅಷ್ಟರಲ್ಲೇ ನಮ್ಮ ಗುರುಬಸವ ಸ್ವಾಮಿಯರಂತೆ ಸೈ ಅನ್ಸ್ಕೊಂಡು ಹೋಗ್ಬಿಡು ಅಂತ. ಇದಕ್ಕೆ ನಾವು ಮಾಡೋ ಕಾರ್ಯಕ್ರಮ. ಇವತ್ತು ಹೆಂಗಾಗೈತಂದರೆ ಮೊಬೈಲ್ ಇತ್ತೀಚೆಗೆ ಕ್ರಾಂತಿಯನ್ನೇ ಮಾಡುತ್ತಿದೆ, ಜಗತ್ತನ್ನೆಲ್ಲ ಕಿರಿದಾಗಿಸುತ್ತಾ ಹೋಗುತ್ತಿದೆ. ಸದಾಚಾರ ಶಿಷ್ಟಾಚಾರಗಳು ಔಟ್ ಗೋಯಿಂಗ್ ಆಗಿವೆ, ಭ್ರಷ್ಟಾಚಾರ ಅನಾಚಾರಗಳು ಇನ್ಕಮಿಂಗ್ ಆಗಿವೆ, ಮಹಾತ್ಮರು ಘೋಷಿಸಿದ ರೀತಿ ನೀತಿಗಳೆಲ್ಲ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾವೆ. ಶಾಂತಿ ನೆಮ್ಮದಿ ನಾಟ್ ರೀಚಬಲ್ ಆಗಿದೆ, ಮಾನವೀಯತೆ ಸ್ವಿಚ್ ಆಫ್ ಆಗಿದೆ, ಸ್ನೇಹ ಪ್ರೀತಿ ವಿಶ್ವಾಸಗಳೆಲ್ಲ ಮಿಸ್ ಕಾಲ್ಗಳಾಗುತ್ತಿವೆ. ಅದಕ್ಕೆ ದೇಶ ಹಿಂಗೆ ಹಾಳಾಗೋಗ್ತಿದೆ. ಹಿಂಗೆ ಒಬ್ಬ ಎಲೆಕ್ಟ್ರಿಕಲ್ ಅಂಗಡಿಗೆ ಹೋದ, ಒಳ್ಳೆ ಛಲ ಇರೋ ಬ್ಯಾಟ್ರಿ ಕೊಡಪ್ಪ ಅಂದ. ಆತ ಕೊಡ್ತೀನಿ, ನೋ ಗ್ಯಾರಂಟಿ ನೋ ವ್ಯಾರಂಟಿ ಅಂದ. ಆತಂತ ಹೊಸ ಬ್ಯಾಟ್ರಿ ಹೊಸ ಸೆಲ್ ಕೊಟ್ಟ, ಆಗ್ತದಾನೆ ಹತ್ತುತ್ತಾನೆ ಇಲ್ಲ. ಸ್ವಾಮಿ ಇದು ಯಾಕೆ ಹತ್ತುತ್ತಿಲ್ಲ ನೋಡು ಅಂದ. ನಾನು ಇದಕ್ಕಿಂತ ಮುಂಚೆ ನಿನ್ಗೆ ಏನಂತ ಹೇಳಿದ್ದೆ, ನೋ ಗ್ಯಾರಂಟಿ ನೋ ವ್ಯಾರಂಟಿ ಅಂತ ಹೇಳಿದ್ದೆ, ನಾನು ವಾಪಸ್ಸು ತಾನಲ್ಲ ಗ್ಯಾರಂಟಿ ಕೊಡಲ್ಲ ಹೋಗಪ್ಪ ಅಂದ. ಆತಂತ ಮೆಕ್ಯಾನಿಕ್ ಹತ್ತು ಹೋದ್ರ, ಇದು ಯಾಕೆ ಬ್ಯಾಟ್ರಿ ಹತ್ತುತ್ತಿಲ್ಲ ಒಂದು ಸ್ವಲ್ಪ ಸರಿ ಮಾಡಿಕೊಡಪ್ಪ ಅಂದ. ಇಲ್ಲ ಇದಕ್ಕಿಂತ ಮುಂಚೆ ಆರ್ಡ್ರ್ ಕೊಟ್ಟರು ಭಾಳ ಜನ ಇದೆ, ಅವ್ರದ್ದು ಆಗೋ ತನಕ ನಾನು ಮಾಡಲ್ಲ, ಒಂದು 5-6 ದಿವಸ ಬಿಟ್ಟು ಬಾ ಆಮೇಲೆ ರೆಡಿ ಮಾಡ್ತೀನಿ ಅಂದ. ಇಲ್ಲ 200 ರೂಪಾಯಿ ಕೊಡ್ತೀನಿ ಈಗಲೇ ರೆಡಿ ಮಾಡುವ. ಆತಂತ ಹೊಸ ಬ್ಯಾಟ್ರಿ ಹೊಸ ಶೆಲ್ ಅವಾಗಲೇ ತೆಗ್ದ ಹಾಕಿದ, ಹತ್ತುತ್ತು. ಇವನು ಎಂಥ ತಪ್ಪು ಮಾಡಿದ್ದಂದರೆ, ಆ ಬ್ಯಾಟ್ರಿ ಶೆಲ್ಲಿ ಪ್ಲಾಸ್ಟಿಕ್ಕಿನ ಟೋಪನ್ ಇರುತ್ತಲ್ಲ ತೆಗ್ದೇ ಇಲ್ಲ, ಹಂಗೆ ಹಾಕಿದ. ಹತ್ತಂದ್ರೆ ಏನು ಹತ್ತುತ್ತೆ. ಹಂಗೆ ಭಗವಂತ ಕಳಿಸಿರೋ ಬ್ಯಾಟ್ರಿಗಳು ನಾವು ಜಗತ್ತಿಗೆ ಬಂದಿರೋದು. ನಮ್ಮ ಅಂತರಂಗದಲ್ಲಿ ಅಜ್ಞಾನ ಅಹಂಕಾರ ಎಂಬ ಟೋಪನ್ ಐತೆ. ಈ ಟೋಪನನ್ನು ತೆಗೆಯೋಂಥ ಮೆಕ್ಯಾನಿಕ್ ಯಾರಂದರೆ ಅದು ರೇವಣಸಿದ್ಧ ಶಾಂತಮಯ್ಯ ಸ್ವಾಮಿಯರಾಗಿದ್ದಾರೆ. ಅದಕ್ಕಾಗಿ ನಾನು ಬಂದೆ ಇಲ್ಲಿ ಬಿಟ್ಟು ಸ್ವಾಮೀಜಿಯವರು ಯಾಕೆ ನಂದು ಹೆಸರಲ್ಲಿದ್ದರೂ ನಾನು ಬಂದಿದ್ದೀನಿ. ಯಾಕೆ ಬಂದಂದರೆ ಜಗತ್ತಿನಾಗೆ 3 ಜಾಗಗಳು ತಿಳ್ಕೋಬೇಕು. ಒಂದು ಕರೆದಾಗ ಮಾತ್ರ ಹೋಗ್ಬೇಕಾದ ಜಾಗ ಒಂದು, 2ನೇದು ಕರೆದ್ರೂ ನಾನು ಹೋಗಲೇಬಾರ್ದಂಥ ಜಾಗ ಒಂದು, 3ನೇ ನಾನು ಕರೀಲಿದ್ರು ನಾನೇ ಹೋಗ್ಬೇಕಾದ ಜಾಗ ಒಂದು ಅಂತ. ಕರೆದಾಗ ನಾನು ಹೋಗ್ಬೇಕಾದ ಜಾಗ ಯಾವುದಂದರೆ ನಾಮಕರಣ, ಗೃಹ ಪ್ರವೇಶ, ಹುಟ್ಟುಹಬ್ಬ, ಬರ್ತಡೇ, ಇವೆಲ್ಲ ಕರೆದಾಗ ನಾನು ಮಾತ್ರ ಹೋಗ್ಬೇಕಾದ ಜಾಗ. 2ನೇದು ನಾನು ಕರೆದ್ರೂ ನಾನು ಹೋಗಲೇಬಾರ್ದಂಥ ಜಾಗ ಯಾವುದಂದರೆ ಬೀಡಿ ಸೇದಕ್ಕೆ, ಸೆರೆ ಕುಡಿಯೋಕ್ಕೆ, ವೇಶ್ಯಾವೇಟಿಕೆಗೆ, ಇವು ಕರೆದ್ರೂ ನಾನು ಹೋಗಲೇಬಾರ್ದಂಥ ಜಾಗ. 3ನೇದು ನಾನು ಕರೀಲಿದ್ರು ನಾನೇ ಹೋಗ್ಬೇಕಾದ ಜಾಗ ಅದಂದರೆ ಇಂಥ ಸತ್ಸಂಗಗಳಿಗೆ, ಸಾಹಿತ್ಯ ಸಮ್ಮೇಳನಗಳಿಗೆ, ಕವಿಗೋಷ್ಠಿಗೆ, ಇವು ಕರೀಲಿದ್ರು ನಾನೇ ಹೋಗ್ಬೇಕಾದ ಜಾಗ. ಅದಕ್ಕೆ ಕರೀಲಿದ್ರು ನಾನು ಹೋಗ್ಬೇಕಾದ ಜಾಗ ಅಂತ ತಿಳ್ಕೊಂಡೆ ನಾನು ಬಂದಿರೋದು ಇಲ್ಲಿಗೆ. ಒಂದು ಹೆಣ್ಣಿನ ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡಿದರೆ ಜೀವನ ಭಾಳ ಕಷ್ಟ ಐತೆ ಅನಿಸುತ್ತೆ. ಒಬ್ಬ ಕುಡುಕನ ಜೊತೆ ಕೂತ್ಕೊಂಡು ಮಾತಾಡಿದರೆ ಜೀವನ ಭಾಳ ಸರಳ ಐತೆ ಅನಿಸುತ್ತೆ. ಒಬ್ಬ ವ್ಯಾಪಾರಿ ಜೊತೆ ಕೂತ್ಕೊಂಡು ಮಾತಾಡಿದರೆ ಅವನಷ್ಟು ನನಗೆ ಲಾಭ ಇಲ್ಲ ಅಂತ ಅನಿಸುತ್ತೆ. ಒಬ್ಬ ಡಾಕ್ಟ್ರ್ ಜೊತೆ ಕೂತ್ಕೊಂಡು ಮಾತಾಡಿದರೆ ದುಡ್ಡು ಯಾಕೋ ಖರ್ಚಾಗ್ತದವೆ ಅಂತ ಅನಿಸುತ್ತೆ.
ಒಬ್ಬ ವಿಜ್ಞಾನಿ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಾವೆಂಥ ಅಜ್ಞಾನಿಗಳು ಅಂತ ಅನಿಸುತ್ತೆ. ಒಬ್ಬ ರಾಜಕಾರಣಿ ಜೊತೆ ಕೂತ್ಕೊಂಡು ಮಾತಾಡಿದರೆ ನಾವು ಓದಿರೋದೆಲ್ಲ ವೇಸ್ಟು ಅಂತ ಅನಿಸುತ್ತೆ. ಒಬ್ಬ ಸರ್ಕಾರಿ ನೌಕರನ ಜೊತೆ ಮಾತನಾಡಿದ್ರೆ ಜೀವನ ಯಾಕೋ ಸ್ಲೋ ಆಗ್ತೈತೆ ಅನಿಸುತ್ತೆ. ಒಬ್ಬ ಶಿಕ್ಷಕನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾಯ್ತು ಅನಿಸುತ್ತೆ. ಒಬ್ಬ LIC ಏಜೆಂಟಿನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಸತ್ತರೇ ಲಾಭ ಐತೆ ಅಂತ ಅನಿಸುತ್ತೆ. ಒಬ್ಬ ಪೂಜಾರಿ ಪುರೋಹಿತನ ಜೊತೆ ಮಾತನಾಡಿದರೆ ಇರೋದನ್ನೆಲ್ಲ ದಾನ ಮಾಡಬೇಕು ಅನಿಸುತ್ತೆ. ಒಬ್ಬ ಸೈನಿಕನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಅವನಷ್ಟು ಯಾರೂ ತ್ಯಾಗ ಮಾಡಲ್ಲ ಅನಿಸುತ್ತೆ. ಒಬ್ಬ ರೈತನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಅವನಷ್ಟು ಯಾರೂ ಕಷ್ಟಪಡಲ್ಲ ಅನಿಸುತ್ತೆ. ಆಗ ತೀರ್ಥದ ರೇವಣಸಿದ್ಧ ಸ್ವಾಮಿಯವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಾನು ಹುಟ್ಟಿದಕ್ಕೂ ಸಾರ್ಥಕ ಆಗೈತೆ ಅಂತ ಅನಿಸುತ್ತೆ ಅಂತ ಬಂದರು. ಯಾರು ನಗದಿಲ್ಲ ಅವ್ರು ಭಾಳ ಹೆಂಗಿರುತ್ತಂದರೆ 10ಕ್ಕೆ ಸೂಪರು, 20ಕ್ಕೆ ಪವರು, 30ಕ್ಕೆ ಶುಗರು, 40ಕ್ಕೆ ಪ್ರೆಜರು, 50ಕ್ಕೆ ಡೇಂಜರು, 60ಕ್ಕೆ ಡಮಾರು.